ಗೈಸ್, ವೆಲ್ಕಮ್ ಬ್ಯಾಕ್ ಟು foodiefriends. ನಾನಿವತ್ತು ಏನು ಮೇಕಪ್ ಹಾಕಲಿಲ್ಲ. ಎಲ್ಲರೂ ಹೇಳ್ತಾರೆ ನಾನು ತುಂಬ ಮೇಕಪ್ ಹಾಕ್ತೀನಿ ಅಂತ. ಅದಕ್ಕೋಸ್ಕರ ನಾನು ನಿಮ್ಮ ಮುಂದೆ ಇವತ್ತು ಮೇಕಪ್ ಹಾಕಿ ಅಂದರೆ ನಾನೆಂತ ಅಪ್ಲೈ ಮಾಡ್ತೀನಿ ಅಂತ ನೋಡಿ ಆ, ಮತ್ತೆ ಹೇಳಿ ನನಗೆ ಮೇಕಪ್ ಹೆಚ್ಚಾಗ್ತದ ಅಲ್ಲ ಕಡಿಮೆ ಆಗ್ತದ ಅಂತ. ಓಕೆ, ನಾನು ಫಸ್ಟ್ ಅಪ್ಲೈ ಮಾಡೋದು ಪೌಡರ್. ಇಷ್ಟನ್ನೇ ಅಪ್ಲೈ ಮಾಡೋದು. ನೆಕ್ಸ್ಟ್ ಒಂದು ಕಾಜಲ್ ಹಾಕ್ತೀನಿ. ಚೈನ್ ಹಾಕ್ತೀನಿ, ಹಾಕಲಿಕ್ಕೆ ಮರ್ತೋಯ್ತು. ಈಗ ಲಾಸ್ಟ್ ಒಂದು ಹಾಕೋದಂದ್ರೆ ನಾನು ಲಿಪ್ಸ್ಟಿಕ್, ಬೇರೆ ಎಂತ ಸಹ ಹಾಕೋದಿಲ್ಲ ನಾನು. ಇಷ್ಟೇ ಹಾಕುದು ನಾನು. ಅದಕ್ಕೆ ಒಂದು ಸ್ವಲ್ಪ ಲಿಪ್ ಗ್ಲಾಸ್ ಹಾಕ್ತೀನಿ. ಆಯ್ತು, ನನ್ನ ಮೇಕಪ್. ತುಂಬ ಮಂದಿ ಹೇಳ್ತಾರೆ ನಾನು ತುಂಬ ಮೇಕಪ್ ಹಾಕ್ತೀನಿ ಅಂತ. ಇಲ್ಲ, ನಾನು ಇಷ್ಟೇ ಹಾಕೋದು ಮೇಕಪ್ ಅಂದರೆ. ಮತ್ತೆ ಓಕೆ, ಆ್ಯಕ್ಚುಲಿ ನಾನು ಲೈಟ್ ತುಂಬ ಯೂಸ್ ಮಾಡ್ತೇನೆ, ಅದರಿಂದ ನನ್ನ ಫೇಸ್ ಸ್ವಲ್ಪ ಬಿಳಿ ಬಿಳಿ ಆಗಿ ಕಾಣ್ತದ ಅಂತ. ಓಕೆ, ಸೊ ಇಷ್ಟೇ ನಾನು ಮೇಕಪ್ ಹಾಕೋದು, ಬೇರೆಂತ ಸಹ ಹಾಕೋದಿಲ್ಲ ನಾನು. ಓಕೆ, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನು ಸ್ಪೆಷಲ್ ಚಿಕನ್ ರೆಸಿಪಿ ಮಾಡ್ತಿದ್ದೇನೆ, ಕೂರ್ಗ್ ಚಿಕನ್ ಅಂತ. ಓಕೆ, ಈಸಿ ಉಂಟು. ಇದರಲ್ಲಿ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಒಂದು ಹುಳಿ ಸಿಗ್ತದೆ ಕಚ್ಚಂಪಳ್ಳಿ ಅಂತ, ಅದನ್ನು ಹಾಕಲಿಕ್ಕೆ ಅಷ್ಟೇ. ಅದು ಹೆಚ್ಚು ಹಾಕಲಿಕ್ಕೆ ಹೋಗಬಾರ್ದು, ಯಾಕಂದರೆ ತುಂಬ ಹುಳಿ ಆಗ್ತದೆ. ಮತ್ತು ಸ್ವಲ್ಪವೇ ಸ್ವಲ್ಪ ಹಾಕಬೇಕದು. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಈ ವಿಡಿಯೋನ ಎಂಡ್ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾವು ಕೂರ್ಗ್ ಚಿಕನ್ ಹೇಗೆ ಮಾಡೋದು ಅಂತ ನೋಡುವ ಬನ್ನಿ. ಮೊದಲಿಗೆ ಚಿಕನಿಗೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಅರಶಿನ ಪೌಡರ್, ಅದೇ ನಾನು ಹೇಳಿದೆಲ್ಲ ಕಚ್ಚಂಪುಳಿಂದ ಅದು ಸ್ವಲ್ಪ ಹಾಕಿ, ಸ್ವಲ್ಪವೇ ಹಾಕಿ, 1 ಟೀ ಸ್ಪೂನ್ ಸಾಕಾಗ್ತದೆ. ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಒಂದು ಮಸಾಲ ಮಾಡಲಿಕ್ಕೆ ಉಂಟು. ಅದಕ್ಕೆ 1 ಟೀ ಸ್ಪೂನ್ ಕೊತ್ತಂಬರಿ, ಅರ್ಧ ಟೀ ಸ್ಪೂನ್ ಜೀರಿಗೆ, ಅರ್ಧ ಟೀ ಸ್ಪೂನ್ ಪೆಪ್ಪರ್, ಕಾಳುಮೆಣಸು, ಅರ್ಧ ಟೀ ಸ್ಪೂನ್ ಸಾಸಿವೆ, ಸ್ವಲ್ಪ ದಾಲ್ಚಿನ್ನಿ ಅಂದರೆ ಕೆತ್ತೆ, ಸ್ವಲ್ಪ ಲವಂಗ. ಇದನ್ನೆಂತ ಮಾಡಿ ಡ್ರೈ ಫ್ರೈ ಮಾಡಿ ಮತ್ತು ಗ್ರೈಂಡ್ ಮಾಡಿ ಇಡೀರಿ ಇದನ್ನು. ಈಗ ಒಂದು ಪಾತ್ರೆಗೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪು ಇದನ್ನು ಹಾಕಿ, ಬೆಳ್ಳುಳ್ಳಿ ಜಜ್ಜಿ ಹಾಕಿ, ಮತ್ತು 2 ಈರುಳ್ಳಿಯನ್ನು ಸ್ಲೈಸ್ ಮಾಡಿ ಹಾಕಿ ಫ್ರೈ ಮಾಡಿ. ಫ್ರೈ ಆಗಬೇಕು ಒಳ್ಳೆ ಮಾಡಿ. ಈಗ ಇದಕ್ಕೆ ಒಂದು 5 ಅಥವಾ 6 ಅಥವಾ ನಿಮಗೆ ಹೇಗೆ ಬೇಕೋ ಹಾಗೆ ಗ್ರೀನ್ ಚಿಲ್ಲಿ ಸ್ಲಿಪ್ ಮಾಡಿ ಹಾಕಿ, ಮತ್ತು 2 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ಈಗ ಇದಕ್ಕೆ ಮ್ಯಾರಿನೇಟ್ ಮಾಡಿದ ಚಿಕನನ್ನು ಹಾಕಿ, ಸ್ವಲ್ಪ ನೀರು ಹಾಕಿ, ಒಂದು ಕಪ್ ನೀರು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸಿ.
ಈಗ ನಾವು ತಯಾರು ಮಾಡಿಟ್ಟ ಗ್ರೈಂಡ್ ಮಾಡಿಟ್ಟ ಮಸಾಲ ಉಂಟಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಿ ಕವರ್ ಮಾಡಿ ಕುಕ್ ಮಾಡಿ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಸರ್ವ್ ಮಾಡಿ. ತುಂಬ ಸುಲಭ ಉಂಟು ಇದು, ಬೇಗ ಕೂಡ ಆಗ್ತದೆ ಇದು. ಒಮ್ಮೆ ಈ ರೆಸಿಪಿಯನ್ನೊಮ್ಮೆ ಟ್ರೈ ಮಾಡಿ. ನಮ್ಮ ಕೂರ್ಗ್ ಚಿಕನ್ ರೆಡಿಯಾಗಿದೆ. ಇದು ಚಪಾತಿ ಜೊತೆ, ಅನ್ನ ಜೊತೆ, ಯಾವುದರ ಜೊತೆ ಕೂಡ ಒಳ್ಳೆಯದಾಗ್ತದೆ ಟೇಸ್ಟ್. ಒಮ್ಮೆ ಟ್ರೈ ಮಾಡಿ ಮತ್ತು ಕಮೆಂಟ್ ಹಾಕಿ. ಈ ರೆಸಿಪಿಯನ್ನೊಮ್ಮೆ ಟ್ರೈ ಮಾಡಿ ಮತ್ತು ಕಮೆಂಟ್ ಹಾಕಿ ಹೇಗೆ ಆಗಿದೆ ಅಂತ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.